ಸಿನಿಮಾನು ಲ್ಯಾಪ್ಟಾಪ್ ಚಂದ ಮೇಲೆ ಲೇಟಾಗಿಬಿಟ್ಟಿದೆ, ಅದಕ್ಕೆ ಬೇಗ ಶೂ ಹಾಕ್ಕೋಬೇಡ. ನಾನು ತಿಂದಿಲ್ಲ, ಇವಾಗ ಅಲ್ಲಿ ಹೋಗ್ತೀನಿ ಅಣ್ಣ. ಸದ್ಯಕ್ಕೆ ಟೈಮ್ ಆಯಿತು, ಆಲ್ರೆಡಿ 7 ಕಾಲ ಆಯಿತು. ಇದಕ್ಕೂ ಸಕ್ಕತ್ ಬಂದಿದೆ, ಗಾಡಿಯಲ್ಲಿದೆ. ನಪ್ಪ ಇವಾಗ ಬಾಕ್ಸ್ ಹಾಕ್ಕೊಡ್ತಾಯಿದ್ದಾರೆ. ಇವಾಗ ಇಲ್ಲಿ ಶೂ ಹಾಕ್ಕೊಂಡು ಬಿಡೋದೆಲ್ಲ ಗಾಡಿ ಹೋಗೋಣ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಪ್ಪ ಬಿಟ್ಟರು ನೋಡಿ, ಇಲ್ಲಿ ಯಾವ ಬಸ್ಸು ಇಲ್ಲ ಸದ್ಯಕ್ಕೆ. ಬಸ್ ಬಂದರೆ ಹತ್ತೋಣ ಸದ್ಯಕ್ಕೆ ಅಷ್ಟೇ. ಸಿಗೋಣ ಮತ್ತೆ. ಇವಾಗ ಸದ್ಯಕ್ಕೆ ಕಾಲೇಜಿಗೆ ಬಂದ್ವಿ. ಬಸ್ಸಲ್ಲಿ ಟ್ರೈನ್ ಹಿಡ್ಕೊಂಡು ಕೂಡ BMTC ಬಸ್ ಹಿಡ್ಕೊಂಡು ಸೀಟ್ರು ಬಂದ್ಬಿಟ್ವಿ ನೋಡಿ. ಹುಡುಗಿರ್ ಕಣ್ಣು ಅದಿದ್ರೆ ಪರವಾಗಿಲ್ಲ. ಹೋಗಿ ಸಿಗೋಣ ಆಯ್ತಂತೆ. ನಡೀರಿ ಹೋಗೋಣ. ಬಂದ್ವಿ ನೋಡಿ. ಇಲ್ಲಿ ಅಕ್ಕಿಲ್ಲು ಫೋನ್ ಕೂಗ್ಬಿಡ್ತವ್ರೆ. ಸದ್ಯಕ್ಕೆ ಅಣ್ಣ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಗೈಸ್. ಪ್ರಾಜೆಕ್ಟ್ ರನ್ ಮಾಡ್ತೀನಿ. ಆನ್ ಮಾಡಿದ್ವಿ ಗೈಸ್. ನೋಡಿ ಗೈಸ್, ಆ ಬಟನ್ ಇರುತ್ತೆ, ಆ ಬಟನ್ ತುದಿದ್ರೆ ಆನ್ ಆಗುತ್ತೆ. ಅಲ್ಲಿ QR ಕೋಡ್ ತೋರಿಸುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ನಡೀರಿ ಗೈಸ್, ಇವಾಗ ಇನ್ನು ಸ್ವಲ್ಪ ಹೊತ್ತು ಕ್ಲಾಸ್ ಶುರು ಆಗುತ್ತೆ, ಆಮೇಲೆ ಸಿಗೋಣ. ಸದ್ಯಕ್ಕೆ 4 ಪಿರಿಯಡ್ ಆಯಿತು, ಎಲ್ಲ ಖಾಲಿ ಇದೆ ಬೋರ್ಡು. ಇನ್ನೊಂದು ಪಿರಿಯಡ್ ಬಾಕಿ ಇದೆ, ಆದ್ಮೇಲೆ ಮನೆಗೆ ಹೋಗೋದೆ. ಇವಾಗ ಸದ್ಯಕ್ಕೆ ಕೂತ್ಕೊಂಡು ಇಲ್ಲಿ ಲೂಡೋ ಆಡೋಣ. ಗಾಯ್ಸ್, ಈಗ ತಾನೇ ಕ್ಲಾಸ್ ಆಯಿತು. ಕ್ಲಾಸ್ ಆಗಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಏನೇನೋ ಮಾತಾಡ್ಬೋದು ಕಾರಣ. ಸದ್ಯಕ್ಕೆ ಅವ್ರು ಬಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮುಂದೆ ಗ್ಯಾಂಗ್ ಇದೆ, ಅವ್ರ ಜೊತೆ ಸದ್ಯಕ್ಕೆ ಅವರು ನೋಡಿ ಬ್ಯಾಗು ಬಿಸಿಲಿಗೆ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇವಾಗ ನಾವು ನೋಡ್ಕೊಂಡು ಮನೆಗೆ ಹೋಗೋಣ. ಮನೆಗೆಲ್ಲ ಬಸ್ ಹೋಗ್ಬೇಕು. ಸರಿ, ನಡೀರಿ ಹೋಗೋಣ. ಗಾಯ್ಸ್, ಇವಾಗ ಆಟೋ ಹತ್ತಿದ್ವಿ. ಆಟೋ ಹತ್ತು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಮ್ಮ ಗ್ಯಾಂಗ್ ಬರ್ತಾವ್ರಿ. ಇಲ್ಲಿ ಕ್ಯಾಮ್ರಾ ಹೋಗ್ಯಾ. ಗಾಯ್ಸ್, ಇವಾಗ ತಾನೇ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ಯಾವುದೂ ಬಸ್ ಇಲ್ಲ ಸದ್ಯಕ್ಕೆ. ಚಿಕ್ಕಬಳ್ಳಾಪುರ ಬಸ್ ಬಂತು. ಚಿಕ್ಕಬಳ್ಳಾಪುರದ ಅದು ಚಿಂತಾಮಣಿ ನಮ್ಮ ಬಸ್ ಅಲ್ಲ ಅದು. ಸದ್ಯಕ್ಕೆ ಇಲ್ಲಿ ಕಂಬ್ಯಾಕ್ ಹೋಗೋಣ ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲ, ಡೈಲಿ ಇದೇ ಡೈಲಾಗ್ ಹೊಡೆದು ಇದು ಹಾಕು. ಇದೆಲ್ಲ ಇವು ಫ್ಲೇವರ್ ಹೊಟ್ಟೋಗಿದ್ದಾರೆ ಅಂತ ಹೊಸ ಫ್ಲೇವರ್ ಹುಡುಕ್ತಾ ಇದ್ದಾರೆ. ಇದು ಹೊಸ CR. ಇವತ್ತು ಹೊಸ CR ಅಂತ ಹಳೆ CR ಪ್ರಮಾಣ ತಗೊಂಡಿದ್ದಾರೆ. ಯಾವ ಕೈಕಿದೆ ತಗೊಂಡಿಲ್ಲ, ಅದು ತಗೋತಾರಂತೆ. ಸದ್ಯಕ್ಕೆ ಬಸ್ ಕಾರಣ ಬಸ್ಸಲ್ಲಿ ಹತ್ತಿದ್ದೀವಿ. ತೀರ್ಥ ನಿಂತ್ಕೊಂಡಿದ್ದೇನೆ, ರೋಹಿತ್ ಅಲ್ಲಿ ಕೂತ್ಕೊಂಡಿದ್ದೇನೆ. ಸದ್ಯಕ್ಕೆ ಬಸ್ಸಿಗೆ ಸಿಕ್ಕಿದ್ರೆ ಆರಾಮಾಗೆ ಮನೆಗೆ ಹೋಗೋಣ. ಬಾಯ್. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಬಾಯ್. ಗಾಯ್ಸಾಗಿ ಮನೆಗೆ ಬಂದೆ. ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸದ್ಯಕ್ಕೆ ತಿನ್ನಕ್ಕೆ ಹೋಗೋಣ. ತಿಂದ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ನೋಡೋಣ ಆಮೇಲೆ ಏನು ಮಾಡ್ತೀನಿ. ಸದ್ಯಕ್ಕೆ ಬಾಯ್ ಗಾಯ್ಸ್. ಆಗಲೇ ತಿನ್ಕೊಂಡು ಮಲ್ಕೊಂಡು ಸದ್ಯಕ್ಕೆ ಇವಾಗ ಎದ್ದು ರೆಡಿ ಆಗಿದ್ದೀನಿ. ನೋಡಿ, ನಂದಿಗೆ ಹೋಗೋಣ ಅಂತ. ಇವಾಗ ನಾನು ಮಲ್ಕೊಂಡಿದ್ರೆ ಬಿಡಿಸ್ಬಿಟ್ಟು ನಂದಿಗೆ ಹೋಗೋಣ ನಡೀರಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು, ನಮ್ಮಮ್ಮ, ನಮ್ಮ ಮಾವ 3 ನಂದಿಗೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಹೋಗಿ ಅಲ್ಲಿ ಶೇಷವಾನೋತ್ಸವ ಇದೆ ಅಂತೆ, ಅಲ್ಲಿ ಹೋಗಿ ನೋಡ್ಕೊಬರೋಣ. ಮತ್ತೆ ಏನೇನಿಲ್ಲ, ಅಲ್ಲಿ ಹೋಗೋಣ ನಡೀರಿ. ಗಾಯ್ಸ್, ಇವಾಗ ನಂದಿಗೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು ನೋಡಿ 7:31 ಆಗಿದೆ. ನಾವು ತೋರಿಸ್ತಾ ಇದೆ ಅಲ್ಲ 23. ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಸಿಗೋಣ ಗಾಯ್ಸ್. ಅಮ್ಮರ ಈ ಕಡೆ ಗಾಡಿ ಗಾಯ್ಸ್, ಇದು ಬಂದು ನಂದಿ ಜಾತ್ರೆಯಲ್ಲಿ ಸ್ವಲ್ಪ ಹಸುಗಳು ಮಾರಕ್ಕೆ ಇಕ್ಕಿದ್ರು. ಅದನ್ನು ನೋಡ್ಕೊಬರೋಕ್ಕೆ ಅಂತ ಹೋದ್ವಿ. ನಾನು ಪುನೀತ್ ಅಂತ ಒಬ್ಬ ನನ್ನ ಫ್ರೆಂಡ್ ಇದ್ದ. ನೋಡಿ ತೋರಿಸ್ತೀನಿ. ಬರೀ ಹಸುಗಳೆಲ್ಲ ಮಾರಕ್ಕೆ ಅಂತಲ್ಲ, ಕೆಲವರು ಅವ್ರ ಶೋಕಿಗೆ ತೋರಿಸ್ಕೊಳಕ್ಕೆ ಅಂತ ಕೂಡ ಬಂದು ಕೆಲವ್ರು ಇರ್ತಾರಂತೆ. ನನಗೆ ಗೊತ್ತಿಲ್ಲ, ನಾನು ಪುನೀತಿಂದ ತಿಳ್ಕೊಂಡೆ. ಗಾಯ್ಸ್, ಈಗ ತಾನೇ ಕೆಳಗಿಳಿಸಿದ್ರು. ಕೆಳಗಿಳಿಸ್ಬಿಟ್ಟು
ಎತ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಾರೆ. ನಡಿ ಹೋಗೋಣ. ಗಾಯ್ಸ್ ಇವಾಗ ತಗೊಬಂದು ಇಳಿಸಿದ್ದಾರೆ. ಇವಾಗ ಶಿವರಾತ್ರಿ ಸ್ಪೆಷಲ್ ಇಶಾ ಫೌಂಡೇಶನ್ ಅವರು ಕೂಡ ಇಶಾ ಫೌಂಡೇಶನಿಂದ ಇಲ್ಲಿಗೆ ಒತ್ಕೊ ಬಂದಿದ್ದಾರೆ, ನೋಡ್ಬೋದು ನೀವು. ಇವಾಗ ಒಳಗಡೆ ಪೂಜೆ ಮಾಡ್ತಾರಂತೆ. ನೋಡ್ಬೋದು ಇಲ್ಲಿ ಸಖತ್ತಾಗಿದೆ ಅಂತ. ಅಲ್ಲಿ ನೋಡಿ, ಅಲ್ಲಿ ಕಲ್ಯಾಣ ಒಳಗಡೆ ಬಿಡ್ತಾಯಿಲ್ಲ, ಯಾಕಂದರೆ ಆವತ್ತು ಒಂದು ಸ್ವಲ್ಪ ದಿನ ಹಿಂದೆ ಫುಲ್ ತುಂಬೋಗಿ ಇಲ್ಲೆಲ್ಲ ಆಚೆ ಬಂದಿತ್ತಂತೆ ನೀರು. ಸದ್ಯಕ್ಕೆ ಇವಾಗ ಕಡಿಮೆ ಆಗ್ತದೆ, ಯಾಕಂದರೆ ಬಿಸಿಲಾಗಲ್ಲ ಅಲ್ವಾ. ನೋಡಿ ಇಲ್ಲೆಲ್ಲ ಇವಾಗ ಸಖತ್ತಾಗಿದೆ. ರಾತ್ರಿದು ಬರೋ ಮಜಾನೇ ಬೇರೆ. ಹಬ್ಬದ ದಿನ ಬಂದರೆ ಹಿಂಗೆಲ್ಲ ಫ್ರೀಯಾಗಿ ಇರೋದೇ ಇಲ್ಲ. ಇಲ್ಲಿ ಸಖತ್ತಾಗಿ ಸುತ್ತಾಡೋಕ್ಕೆ ಆಗಲ್ಲ. ಇಲ್ಲಿ ನಮ್ಮ ಮಾವ ಫುಲ್ಲು ಮಿಂಚಿಂಗು. ಸದ್ಯಕ್ಕೆ ಇವಾಗ ನೋಡಿಕೊಂಡು ಅಲ್ಲಿನ ಪೂಜೆ ಸ್ಟಾರ್ಟೇ ಆಗಿಲ್ಲ, ಇನ್ನೂ 1 ಅವರ್ ಮೇಲೆ ಆಗುತ್ತೆ, ಆಮೇಲೆ ಮನೆ ಹೋಗೋಣ. ಗಾಯ್ಸ್ ಇನ್ನೂ ಅಲ್ಲಿ ಪೂಜೆ ಆಗ್ತಾ ಇದೆ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಸ್ವಲ್ಪ ಹೋಗಿ ಬಜ್ಜಿ ಬೋಂಡ ತಿನ್ನೋಣ ಅಂದ್ಬಿಟ್ಟು ಹೋಗ್ತೀವಿ. ನೋಡಿ ಇಲ್ಲಿ ರಥ ಇದೆ. ನಾಳೆ ಅಲ್ಲ, ನಾಡಿದ್ದನ್ನೇ ಹಿಡಿಯೋದು. ನಾಡಿದ್ದಲ್ಲ, ಸೋಮವಾರ. ನಾಳಿದ್ದು ಮಂಗಳವಾರ ಅದು ಆಚೆ ನಾಳಿದ್ದು. ಹಿಂಗೆ ಹೋಗಿ ಜಾಗ ಇಲ್ಲ, ಅಲ್ಲಿಂದ ಹೋಗ್ಬೇಕು. ಇದೆಯಾ? ಹಾಂ, ಇವಾಗ ಹೋಗ್ಬಿಟ್ಟು ಬಜ್ಜಿ ಬೋಂಡ ತಿನ್ಕೊಬರೋಣ ಸದ್ಯಕ್ಕೆ. ಇನ್ನು ಪೂಜೆ ಆಗೋದು ಸ್ವಲ್ಪ ನಿಧಾನ, ಇನ್ನು ಇವಾಗ ಸ್ಟಾರ್ಟ್ ಆಗಿದೆ. ಇಶಾ ಫೌಂಡೇಶನ್ ದೇವ್ರು ಕೂಡ ಬಂದಿತ್ತು, ನೋಡಿದ್ದು ತಾನೇ ಸಖತ್ತಾಗಿತ್ತು ಅಂತ. ಅದೇನು ಸದ್ಯಕ್ಕೆ ಇವಾಗ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ ಗಾಯ್ಸ್, ನಡೀರಿ. ಕೂಡ ಜಿಮ್ ಆಗಿಬಿಟ್ಟಿದೆ ನೋಡಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಜಿಮ್ ಆಗ್ತಾಯಿದೆ. ನಮ್ಮೂರಲ್ಲಿ 3-4 ಇದೆ ನೋಡಿ. ಲೈಟಿಂಗ್ಸ್ ಸಖತ್ತಾಗಿದೆ ನೋಡಿ. ಇವಾಗ ಇಲ್ಲೇ ಎಲ್ಲಿ ಬಜ್ಜಿ ಬೋಂಡ ಅಲ್ಲಿ ನೋಡಿ ಕಾಣಿಸ್ತಿದೆ, ಆಟೋ ಹತ್ರ. ಅಲ್ಲಿ ಹೋಗೋಣ. ಲೈಟಿಂಗ್ಸ್ ಮತ್ತು ಕಣ್ಣು ತುಂಬ್ಕೊಳ್ಳೋಕೆ ಆಗ್ತಾಯಿಲ್ಲ ಗೈಸ್. ನಾನು ಕ್ಯಾಮ್ರಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ರಿಯಲಾಗಿ ನೋಡೋಕ್ಕೆ ಸಖತ್ತಾಗಿದೆ ಅಂದರೆ ಗೈಸ್, ಕಲರ್ ಆಗಿ ಏನು ಹೇಳೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ ಲೈಟಿಂಗ್ಸ್ ಮಾತ್ರ. ನನ್ನ ಫೋನಲ್ಲಿ ಸ್ವಲ್ಪ ನೈಟ್ ಮೋಡಲ್ಲಿ ಚೆನ್ನಾಗಿ ಬರೋಲ್ಲ. ನೈಟ್ ಮೋಡಲ್ಲಿ ತೆಗಿತಾಯಿದ್ರು ಬರೋಲ್ಲ, ಅದಕ್ಕೆ ಸ್ವಲ್ಪ ಈ ರೇಂಜಲ್ಲಿದೆ. ಬೆಳಿಗ್ಗೆ ಹೊತ್ತದೆ ಸಖತ್ತಾಗಿ ತೆಗೀತಿ ಫೋನು, ಅದೇ ಸ್ವಲ್ಪ ಸ್ಟೇಬಲ್ ಇಲ್ಲ ನೋಡಿ. ಇಲ್ಲಿ ಬಜ್ಜಿ ಬೋಂಡ ಇದೆ, ತಿನ್ನೋಕೆ ಹೋಗೋಣ ಅಂತೀವಿ ಗಾಯ್ಸ್. ಇವಾಗ ಇಲ್ಲಿ ಬಂದರೆ ಇಲ್ಲೆಲ್ಲ ಖಾಲಿ ಅಂತೆ, ಅದಕ್ಕೆ ಇವಾಗ ನಮ್ಮ ಮಾವ ಕೆಫೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಕೆಫೆಗೆ ಹೋಗಿ ನೋಡೋಣ ಏನು ತಿಂತೀವಿ ಅಂತ ನೋಡಿ. ಗೈಸ್ ಇಲ್ಲಿ ಮದ್ದೂರು ವಡೆ ಸಮೋಸ ತೊಗೊಂಡಿದ್ದೀವಿ. ಇವಾಗ 2 ಏನು ಹೇಳಿದ್ದೀರಾ? ಇವಾಗ 2 ಕಾಫಿ ಹೇಳಿದ್ದೀವಿ. ಇವಾಗ ಕಾಫಿ ಬರುತ್ತಂತೆ, ತಿನ್ಕೊಂಡು ಹೋಗೋಣ ಗಾಯ್ಸ್. ಇವಾಗ ಕಾಫಿ ಕುಡಿದಿದ್ದು, ಸಮೋಸ ಎಲ್ಲ ತಿಂದ್ವಿ. ಒಂದು ಮದ್ದೂರು ವಡೆ ಮಾತ್ರ ಸಖತ್ತಾಗಿತ್ತು. ಸಮೋಸ ಓಕೆ ಎಲ್ಲ ಕಡೆ ಸಿಗುತ್ತೆ, ಮಾಮೂಲಿ ಸಮೋಸ ಈರುಳ್ಳಿದು. ಆಮೇಲೆ ಕಾಫಿ ಪರವಾಗಿಲ್ಲ ಅನಿಸ್ತು ಗಾಯ್ಸ್, 15 ರೂಪಾಯಿ ಒಂದು ಕಾಫಿ. ಓಕೆ, ಚೆನ್ನಾಗಿತ್ತು. ಈ ಥಂಡಿ ವೆದರ್ಗಂತೂ ಸಖತ್ತಾಗಿತ್ತು. ಸದ್ಯಕ್ಕೆ ಇವಾಗ ಒಂದು ರೌಂಡ್ ಹಾಕ್ಕೊಬರೋಣ, ಇನ್ನೂ ಪೂಜೆ ಲೇಟಲ್ಲ ಹೆಂಗಾಗೋದು. ಅದಕ್ಕೆ ಈ ನಂದಿನ ಒಂದು ಬೀದಿಗಳಲ್ಲಿ ಸುತ್ತಾ ಇದ್ದೀವಿ ಗಾಯ್ಸ್. ಹಾಗೆ ನೋಡ್ಕೊಂಡು ಹೋಗೋಣ, ಏನೂ ಇಲ್ಲ. ಸರಿ ಗಾಯ್ಸ್, ಸಿಗೋಣ. ಕೋಡುಬಳೆ ಮತ್ತು ಕಾಂಗ್ರೆಸ್ ಬೇಲೆ ಹೇಳಿದ್ವಿ. ಇವಾಗ ತಿಂದ್ಬಿಟ್ಟು ಹೋಗೋಣ ಗಾಯ್ಸ್. ತಿಂದಿದ್ದಾಯ್ತು, ಸಖತ್ತಾಗಿತ್ತು ಗಾಯ್ಸ್. ಕೋಡುಬಳೆ, ಕಾಂಗ್ರೆಸ್, ಕಡಲೆ ಬೀಜ ಮಿಕ್ಸ್ ಮಸಾಲೆ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಬೇಕು ನೀವು, ಸಖತ್ತಾಗಿ ಅನಿಸ್ತು. 50 ರೂಪಾಯಿ. ನಾರ್ಮಲ್ ತೊಗೊಂಡ್ರೆ 40. ನಾವು ಮಿಕ್ಸ್ ಮಾಡಿದ್ದಕ್ಕೆ 50 ಎಕ್ಸ್ಟ್ರಾ. ಗಾಯ್ಸ್ ಬೇಕ್ರಿ ಪಕ್ಕದಲ್ಲೇ ನಂದಿ ಜಾತ್ರೆಗೆ ಬಂದಾಗ ಪಕ್ಕ ಟ್ರೈ ಮಾಡಿ. ಅವ್ರು ವರ್ಷಕ್ಕೆ ಮೈನ್ ಗೇಟಲ್ಲಿ ಲೆಫ್ಟ್ ಸೈಡ್ಗೆ ವರ್ಷಕ್ಕೆ ಒಂದೇ ಸತಿ ಹಾಕೋದವರು. ಅದು 3 ದಿನ ಮಾತ್ರ ಇಕ್ತಾರೆ. ಇನ್ನು ಅವ್ರ ಅಂಗಡಿ ಇರೋದೇ ಇಲ್ಲ ತಿರ್ಗಿ ಯಾವತ್ತೂ ಇಲ್ಲಿ. ಶಿವರಾತ್ರಿ ತನಕ ಇಕ್ತಾರೆ. ಶಿವರಾತ್ರಿ 2 ದಿವಸ ಅಂತ ಇರೋದು ಹೇಳಿದವರು. ಅದೇ ಜಾಗರಣೆ ಇರೋ ದಿವಸ ಈ 24 ರನ್ ಮಾಡ್ತಾರೆ ಅಂತ. ರಾತ್ರಿ ಫುಲ್ಲು 24 ರಾತ್ರಿ ಎಲ್ಲ ಇಟ್ಟಿರ್ತಾರೆ, ಬಂದು ತಿನ್ಬೋದು. ಸದ್ಯಕ್ಕೆ ಇವಾಗ ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ. ಬೋಟಿಗೆ ಹಾಕಿರ್ತಾರೆ ರವಂಡ್ಗೆ ಗಾಡಿ. ಹಾಂ, ಸಖತ್ತಾಗಿದೆ. ನಾವು ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಆಗ್ತಾ ಇದೆ ಅಂತೆ, ನಡೀರೋಣ. ಅವಲಕ್ಕಿ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ. ನಾವು ಬರೋ ಸ್ವಲ್ಪ ಪೂಜೆ ಆಗಿಬಿಟ್ಟಿತ್ತು. ಇವಾಗ ಇದು ತಗೊಂಡು ಮನೆ ಹೋಗೋಣ ಗಾಯ್ಸ್. ಇವಾಗ ಮನೆ ಹೋಗೋಣ. ನೋಡಿ, ಇದು ಗೇಟ್ ಆಗಿಬಿಟ್ಟಿದ್ದಾರೆ. ಸೆಕ್ಯೂರಿಟಿ ಬರ್ತಾರಂತೆ, ಬಂದಮೇಲೆ ತೆಗಿತಾರೆ. ಇವಾಗ ಗಾಡಿ ಆನ್ ಮಾಡಿದ್ದೀನಿ, ಹೋಗೋಣ.
ಗಾಯ್ಸ್ ಆದಮೇಲೆ ಮನೆಗೆ ಬಂದಮೇಲೆ ನಮ್ಮ ತಂಗಿ ವೀಡಿಯೋ ಕಾಲ್ ಮಾಡಿದ್ರೆ ವೀಡಿಯೋ ಕಾಲಲ್ಲಿ ನನ್ನ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ನನ್ನ ವೀಡಿಯೋದಲ್ಲಿ ಹೇಗೆ ಮಾತಾಡಿದ್ರೆ ಯಾಕೆ ಮಾತಾಡ್ತಾ ಇದ್ದಾಳೆ. ಅದನ್ನ ನೀವು ಇಲ್ಲೊಂದು ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಏನಂದ್ರೆ ಬೆಳಿಗ್ಗೆ ಎದ್ದೊಳೋದು ಲೇಟ್ ಆಗೋಯ್ತು, ಒಂದು 6:50 ಆಗಿತ್ತು. ಸೊ ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡ್ಕೊಂಡು ಆಮೇಲೆ ಅಮ್ಮ ಉಪ್ಮಾ ಮಾಡಿದ್ರು. ಸೊ ಉಪ್ಮಾ ನನ್ ಫೇವ್ರೇಟ್. ಸೊ 2 ಬಾಕ್ಸ್ ಹಾಕೊಂಡು ಬೇಗ ಲೇಟ್ ಆಗೋಯ್ತು ಅಂತ ಬಸ್ ಸ್ಟಾಪ್ ಕೊಟ್ಟೆ. ಅಲ್ಲಿ ನೋಡಿದ್ರೆ ಫುಲ್ ರಶ್ ಇತ್ತು ಗೈಸ್, ಅದಕ್ಕೆ ವ್ಲಾಗ್ ಮಾಡಕ್ ಆಗಿಲ್ಲ. ಸೊ ಅಲ್ಲಿಂದ ದೇವನಹಳ್ಳಿಯಲ್ಲಿ ಇಳ್ಕೊಂಡೆ. ಮತ್ತೆ ನಮ್ ಫ್ರೆಂಡ್ಸ್ ಕಾಲ್ ಹಾಕಿದ್ರೆ ಅವ್ರಿನ್ನ ಲೇಟ್ ಆಗಿ ಬರೋದು ಅಂದ್ರು. ಸೊ ಅದಕ್ಕೆ ನಾನು ನಮ್ ತಂಗಿನ ಕಾಲಲ್ಲಿ ಮಾತಾಡ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಇದು ನೋಡಿ ಗೈಸ್, ಇದು ನಮ್ಮ ಫಸ್ಟ್ ಬೆಂಚ್. ನಾ ಇಲ್ಲೇ ಯಾವಾಗ್ಲೂ ಕೂತ್ಕೊಳ್ಳೋದು, ಯಾಕಂದ್ರೆ ನಾವು ಫುಲ್ ಟಾಪರ್ಸ್. ಹೇಳಕ್ ಆಗಲ್ಲ, ಬಟ್ ನಾವು ನಮ್ಗೆ ಹೇಳ್ಕೋಬೇಕು ಅಷ್ಟೇ, ನಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು ನಮ್ ಮಾರ್ಕ್ಸ್ ಅಷ್ಟೇ. ಸೊ ಇಲ್ಲಿ ಆಗ್ಬಿಟ್ಟು ಕಾಲೇಜ್ ಎಲ್ಲ ಒಂದ್ ರೌಂಡ್ ಹೊಡ್ಕೊ ಬರೋಣ, ಮತ್ತೆ ಸಿಗೋಣ ಗೈಸ್ ಈ ವ್ಲಾಗಲ್ಲಿ ಇಷ್ಟೇ. ಬಾಯ್ ಬಾಯ್. ನೋಡಿ ಇಲ್ಲಿ ಪ್ರಸಾದ ಇದೆ, ಸದ್ಯಕ್ಕೆ ತಿನ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೊಬಿಟ್ಟು ಮಲ್ಕೋಬೇಡ. ಸದ್ಯಕ್ಕೆ ಇವಾಗ ಏನಿಲ್ಲ, ಟೈಮ್ ಆಲ್ರೆಡಿ ಲೇಟ್ ಆಗ್ತಾ ಬರ್ತದೆ. ಇಲ್ಲಿ ಟೈಮ್ ಇದೆ ನೋಡಿ, ಇಲ್ಲಿದೆ ಎಷ್ಟೋ ನೀವೇ ನೋಡ್ಕೊಳ್ಳಿ. 9 ಎಷ್ಟೋ ಗೊತ್ತಿಲ್ಲ, ಎಷ್ಟೋ ಆಗ್ತಿದೆ ಗಾಯ್ಸ್. ಸದ್ಯಕ್ಕೆ ತಿನ್ಬಿಟ್ಟು ನಿದ್ದೆ ಬರ್ತಿದೆ, ಮಲ್ಕೋಣ. ಯಾಕೆ ಸುಮ್ಮನೆ ಟೈಮ್ ನೋಡೋಷ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ತಿನ್ಬಿಟ್ಟು ಮಲ್ಕೋಬೇಡ ಸದ್ಯಕ್ಕೆ. ಬಾಯ್, ಗುಡ್ ನೈಟ್.